ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ನಾಡಿದ್ದು ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ಗೆ ಕಾಂಗ್ರೆಸ್ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದೆ. ಎಲ್ಲರ ಕುತೂಹಲ ಇರೋದು ಎರಡನೇ ಪಟ್ಟಿ ರಿಲೀಸ್ ಯಾವಾಗ ಆಗತ್ತೆ ಮತ್ತು ಅದರಲ್ಲಿ ಯಾರ್ಯಾರ ಹೆಸರು ಇರುತ್ತೆ ಅಂತ. ಆಕಾಂಕ್ಷಿತರ ಸಂಖ್ಯೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯ ನಂತರ ಸಿಎಂ ನಿವಾಸದಲ್ಲಿ ಟಿಕೆಟ್ ವಾರ್ ಆಗ್ತಿದೆ. ಬೀದರ್ ಟಿಕೆಟ್ಗಾಗಿ ಸಾಗರ್ ಖಂಡ್ರೆ ರಾಜಶೇಖರ್ ಪಾಟೀಲ್ ನಡುವೆ ಫೈಟ್ ಆಗಿದೆ. ಇತ್ತ ಬೆಂಗಳೂರು ಸೆಂಟ್ರಲ್ ಟಿಕೆಟ್ಗೆ ಹೆಸರನ್ನ ನೀಡಿದ್ರೂ ಕೂಡ ಇಬ್ಬರು ನಾಯಕರು ನಮಗಂತೂ ಬೇಡಪ್ಪ ಅಂತ ಹಿಂದೇಟ್ ಹಾಕಿದ್ದಾರೆ. ಮನ್ಸೂರ್ ಅಲಿ ಖಾನ್ ನಸೀರ್ ಹೆಸರು ಫೈನಲ್ ಮಾಡಿತ್ತು ಸ್ಕ್ರೀನಿಂಗ್ ಕಮಿಟಿ. ಹೀಗಾಗಿ ಬೀದರ್ ಬೆಂಗಳೂರು ಸೆಂಟ್ರಲ್ ಟಿಕೆಟ್ಗೆ ಮೂರನೇ ಅವರ ಡಿಮ್ಯಾಂಡ್ ಹೆಚ್ಚಾಗಿದೆ. ಬೀದರ್ನಿಂದ ಅಬ್ದುಲ್ ಮನಾನ್, ಬೆಂಗಳೂರು ಸೆಂಟ್ರಲ್ನಿಂದ ವಿ ಶ್ರೀನಿವಾಸ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಲಕ್ಕು ಯಾರಿಗೆ ಕೋಕು ಅನ್ನೋದು ಈಗಿರುವಂತ ಕುತೂಹಲ ಆಗಿದೆ. ನೋಡಿ, ಬೀದರ್ ಟಿಕೆಟ್ಗಾಗಿ ಸಾಗರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಇವರ ನಡುವೆ ಫೈಟ್ ಆಗ್ತಾ ಇದೆ. ಈ ಕಮಿಟಿಯ ಮತ್ತು ಸಿಎಂ ಮುಂದೆಯೇ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡಲ್ಲ, ಇದು ಈಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. ಎರಡನೇ ಪಟ್ಟಿಯ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಳ್ಳಲಾಗಿದೆ. ಈಗಾಗಲೇ ಮನ್ಸೂರ್ ಅಲಿ ಖಾನ್ ನಸೀರ್ ಹೆಸರು ಫೈನಲ್ ಮಾಡಿತ್ತು ಸ್ಕ್ರೀನಿಂಗ್ ಕಮಿಟಿ. ನಾವಂತೂ ಚುನಾವಣೆಗೆ ನಿಂತ್ಕೊಳ್ಳಲ್ಲ, ನಮಗೆ ಬೇಡವೇ ಬೇಡ ಅಂತ ಹಿಂದೇಟನ್ನು ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಕಾಂಗ್ರೆಸ್ ಎರಡನೇ ಪಟ್ಟಿಯ ಮೇಲೆ ಎಲ್ಲರ ನಿರೀಕ್ಷೆ ಇದೆ. ಕೆಲವರಿಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು ನಿಂತ್ಕೊಳ್ಳೋಕೆ ರೆಡಿ ಇಲ್ಲ, ಇನ್ನು ಕೆಲವರು ನಾವೇ ನಿಂತ್ಕೋಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರೆ. ಏನೆಲ್ಲ ಆಗುವಂತ ಸಾಧ್ಯತೆ ಇದೆ ಶಿವು? ನಿತಿ, ಈಗ 7 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. 21 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕಾಗಿದೆ. ಆದ್ರೆ ಇಲ್ಲಿಯವರೆಗೆ ಕೆಲವೊಂದು ಗೊಂದಲಗಳಿಂದಾಗಿ ಟಿಕೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಅಷ್ಟೇ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ನಡೆದಿತ್ತು. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯನ್ನ ಈಗ ಮಾಡಲಾಗಿದೆ. ಇನ್ನ ದೆಹಲಿಯಲ್ಲಿ ನಾಡಿದ್ದು IICC ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ಅವತ್ತು ರಾತ್ರಿ ಬಹುತೇಕವಾಗಿ 15 ಕ್ಷೇತ್ರಗಳ ಒಂದು ಪಟ್ಟಿಯನ್ನ, ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಅದನ್ನ ಸ್ಪಷ್ಟಪಡಿಸಿದ್ದಾರೆ. 20ರಂದು ಎರಡನೇ ಪಟ್ಟಿ ರಿಲೀಸ್ ಆಗತ್ತೆ ಅನ್ನುವಂಥದ್ದು. ಸೊ ಇದರ ನಡುವೆ ಮತ್ತೆ ಕೆಲವು ಕ್ಷೇತ್ರಗಳಲ್ಲಿ ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಾಗರ್ ಖಂಡ್ರೆ ಹಾಗೆ ರಾಜಶೇಖರ್ ಪಾಟೀಲ್ ಅವರ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ನಿಂದ ನಾಸೀರ್ ಅಹಮದ್ ಹಾಗೆ ಮನ್ಸೂರ್ ಅಲಿ ಖಾನ್ ಅವರನ್ನ, ಮಾಜಿ ಕೇಂದ್ರ ಸಚಿವರಾಗಿರುವಂತ ರೆಹಮಾನ್ ಖಾನ್ ಅವರ ಪುತ್ರ ಮನ್ಸೂರ್ ಅಲಿ ಖಾನ್ ಅವರ ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಶಿಫಾರಸನ್ನು ಮಾಡಲಾಗಿದೆ. ಬೀದರ್ನಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಈಗ ಬೀದರ್ನಲ್ಲಿ ರಾಜಶೇಖರ್ ಪಾಟೀಲ್ ನಮ್ಗೆ ಕೊಡ್ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಇಟ್ರೆ, ಈಶ್ವರ್ ಖಂಡ್ರೆ ಅವರು ತಮ್ಮ ಪುತ್ರನಿಗೆ ಸಾಗರ್ ಖಂಡ್ರೆಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಬಹಳ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಈಗ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ದೀರಿ. ಹಾಗೆ ಬಾಗಲಕೋಟೆಯಲ್ಲಿ ಶಿವಾನಂದ್ ಪಾಟೀಲ್, ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರ ಪುತ್ರಿಯ ಹೆಸರಿಗೆ ಈಗ ಹೆಸರನ್ನ ಶಿಫಾರಸು ಮಾಡಿದಿರಿ. ಸಂಯುಕ್ತ ಪಾಟೀಲ್ ಅವರ ಹೆಸರನ್ನ ಶಿಫಾರಸು ಮಾಡಿದಿರಿ. ಈಗ ಬೀದರ್ನಲ್ಲಿ ನನ್ನ ಮಗನಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನೀವು ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ? ನಾವು ಕುಟುಂಬ ರಾಜಕಾರಣ ಅಂತೇಳಿ ನಮ್ಮನ್ನ ಮಾತ್ರ ನೀವು ದೂಷಣೆ ಮಾಡ್ತಾ ಇದ್ದೀರಿ. ಮೃಣಾಲ್ ಹೆಬ್ಬಾಳ್ಕರ್ ಮತ್ತೆ ಸಂಯುಕ್ತ ಪಾಟೀಲ್ ಹಾಗೆ ಬೇರೆ ಬೇರೆ ನಾಯಕರ ಮಕ್ಕಳುಗಳು ಕೂಡ ಈಗ ಕಣದಲ್ಲಿ ಇಲ್ವಾ? ನನ್ಗೂ ಅದೇ ರೀತಿಯಾಗಿ ನನ್ನ ಪುತ್ರನಿಗೂ ಕೂಡ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಈಶ್ವರ್ ಖಂಡ್ರೆ ಅವರು ಸಿಎಂ ಸಮ್ಮುಖದಲ್ಲೇ ವ್ಯಕ್ತಪಡಿಸ್ತಾರೆ. ರಾಜಶೇಖರ್ ಪಾಟೀಲ್ ಅವರು ಕೂಡ ನಾನು ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವನು, ನನಗೆ ಟಿಕೆಟ್ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ರಾಜಶೇಖರ್ ಪಾಟೀಲ್ ಅವರು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಇಬ್ಬರ ಜಗಳದಲ್ಲಿ ಮೂರನೆಯವರು ಈಗ ಎಂಟ್ರಿ ಆಗ್ತಾ ಇದ್ದಾರೆ. ನನಗೆ ಇಬ್ಬರಿಗೆ ಕೊಡದೆ ಹೋದ್ರೆ ಇಬ್ಬರ ಜಗಳದಲ್ಲಿ ನಮ್ಗೆ ಟಿಕೆಟ್ ಅನ್ನ ಕೊಡ್ಬೇಕು ಅಂತೇಳಿ ಅಬ್ದುಲ್ ಮನಾನ್ ಸೇಠ್ ಅವರು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ಗೆ ಡಿಮ್ಯಾಂಡ್ ಅನ್ನ ಇಡ್ತಾ ಇದ್ದಾರೆ, ಅಲ್ಪಸಂಖ್ಯಾತ ಸಮುದಾಯದ ಮುಖಂಡ. ಮತ್ತೊಂದು ಕಡೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮನ್ಸೂರ್ ಅಲಿ ಖಾನ್ ಹಾಗೆ ನಸೀರ್ ಅಹಮದ್ ಅವರು ಹಿಂದೇಟ್ ಅನ್ನ ಹಾಕ್ತಾ ಇರೋದ್ರಿಂದ ನಮ್ಗೆ ಟಿಕೆಟ್ ಬೇಡ, ನಾವು ಸ್ಪರ್ಧೆಗೆ ಹಿಂದೇಟ್ ಅನ್ನ ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಅಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಯೂತ್ ಅಧ್ಯಕ್ಷರಾಗಿರುವಂತ BB ಶ್ರೀನಿವಾಸ್ ಅವರನ್ನ
ಕಣಕ್ಕಿಳಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಈಗ ಒಂದು ಕಡೆ ಹಿಂದೇಟನ್ನ ಹಾಕ್ತಾ ಇರೋದ್ರಿಂದ ಬಿ ವಿ ಶ್ರೀನಿವಾಸ್ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇದೆ. ಬೀದರ್ನಲ್ಲಿ ಇಬ್ಬರ ಕಿತ್ತಾಟದಿಂದ, ಯಾಕೆಂದ್ರೆ ಯಾರು ಸೋಲ್ತಾ ಇಲ್ಲ, ರಾಜಶೇಖರ್ ಪಾಟೀಲ್ ಅವರು ಕೂಡ ಸೋಲ್ತಾ ಇಲ್ಲ, ಈ ಕಡೆ ಈಶ್ವರ್ ಖಂಡ್ರೆ ಅವರು ಕೂಡ ಪಟ್ಟನ್ನ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಟಿಕೆಟ್ ಅನ್ನ ಕೊಡಿ, ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿದೆ ಅನ್ನುವಂತ ಕಾರಣಕ್ಕೆ ಈಗ ಅಲ್ಪಸಂಖ್ಯಾತ ಸಮುದಾಯದ ಅಬ್ದುಲ್ ಮನನ್ ಸೇಠ್ ಅವರಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತದ್ದು ನೀತಿ. Okay. ಹಾಗಾಗಿ ಎರಡು ಕ್ಷೇತ್ರಗಳ ಸಮಸ್ಯೆಯನ್ನ ಯಾವ ರೀತಿಯಾಗಿ ಪರಿಹರಿಸ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.